ಯೇಸು ನಾಮದಲ್ಲಿ ಮತ್ತೊಮ್ಮೆ ನಿಮಗೆ ಶುಭಾಶಯಗಳು. ಇಡೀ ಜಗತ್ತು ಇಂದು ಈಸ್ಟರ್ ಭಾನುವಾರ ಎಂದು ಆಚರಿಸುತ್ತಿರುವಾಗ ಅದು ಏನೆಂಬುದಾಗಿ ದೇವರ ವಾಕ್ಯದಿಂದ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಈಸ್ಟರ್ ಅಥವಾ ಪುನರುತ್ಥಾನದ ಭಾನುವಾರ ಒಂದು ವಾಗ್ದಾನ. ಕರ್ತನು ವಾಗ್ದಾನ ಮಾಡಿದರೆ ಅದು ಖಂಡಿತವಾಗಿ ನೆರವೇರಿದಂತೆಯೇ. ಪ್ರಿಯರೇ, ನಿರೀಕ್ಷೆಯು ಪುನಃ ಸ್ಥಾಪಿಸಲ್ಪಡುತ್ತದೆ, ಪ್ರೋತ್ಸಾಹವು ಬರುತ್ತದೆ. ರಾತ್ರಿ ಹೊತ್ತು ಕಣ್ಣೀರು, ಬೆಳಗಿನ ಜಾವೆಯಲ್ಲಿ ಆನಂದ. ಪ್ರತಿಯೊಂದು ಘೋರವಾದಂಥ ಪರಿಸ್ಥಿತಿ ಆದ ಮೇಲೆ ಅದ್ಭುತ ಮತ್ತು ಆನಂದವಾದಂಥ ಜಯವನ್ನು ಕರ್ತನು ನಮಗೆ ಕೊಡುತ್ತಾನೆ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಸೈತಾನನನ್ನು ಸೋಲಿಸಿ ಮರಣವನ್ನು ಗೆದ್ದು ಪುನರ್ತನಾಗಿ ಇಂದು ನಮಗೆ ಆನಂದವನ್ನು ಕೊಡುತ್ತಾನೆ. ದೇವರ ವಾಕ್ಯದಲ್ಲಿ ರೋಮ 1ನೇ ಅಧ್ಯಾಯ ಮೊದಲು 6 ವಚನಗಳಲ್ಲಿ ಈ ರೀತಿ ನಾವು ನೋಡುತ್ತೇವೆ. ಪುನರುತ್ಥಾನವೆಂದರೆ ಕರ್ತನು ಸುವಾರ್ತೆಯನ್ನು ನಮಗೆ ಕೊಟ್ಟಿದ್ದು. ಮುಂಚಿತವಾಗಿಯೇ ನಮಗೋಸ್ಕರ ಬರೆದಿರುವ ಪ್ರಕಾರ ಕ್ರಿಸ್ತನು ಸತ್ತನು, ಉಣಲ್ಪಟ್ಟನು, 3ನೇ ದಿನ ಮರಣದಿಂದ ಎದ್ದನು. ದೇವರ ಶಕ್ತಿಯು ಪ್ರಕಟಿಸಲ್ಪಟ್ಟಿತು. ಸತ್ತೋದಂಥ ಕ್ರಿಸ್ತನು ಎದ್ದು ಇಂದು ಜಗತ್ತಿಗೆ ನಿರೀಕ್ಷೆಯನ್ನು ಕೊಡುತ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತರು ಸತ್ತರೊಳಗಿಂದ ಎದ್ದಾಗ ಅನೇಕ ಸಂಗತಿಗಳಾಯಿತು. ಇತಿಹಾಸವನ್ನೇ ಬದಲಾಯಿಸಿತು. ಮಾನವ ಜಾತಿಗೆ ಒಂದು ನಿರೀಕ್ಷೆ, ಒಂದು ಆನಂದವನ್ನು ಅದು ಉಂಟು ಮಾಡಿತು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನನ್ನು ಹಾಕಿದ ಸಮಾಧಿಯು ಇಂದು ಶೂನ್ಯವಾಗಿದೆ. ಅನೇಕ ಘನ ವ್ಯಕ್ತಿಗಳು ಲೋಕಕ್ಕೆ ಬಂದರು, ಒಳ್ಳೆ ಕೃತಿಗಳು ಮಾಡಿದರು, ಅವರ ಸಮಾಧಿಗಳು ಇನ್ನೂ ಹಾಗೆಯೇ ಇದೆ. ಆದರೆ ಕ್ರಿಸ್ತನ ಸಮಾಧಿಯು ಇಂದು ಖಾಲಿಯಾಗಿದೆ. ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 24ರಲ್ಲಿ ನಾವು ನೋಡುತ್ತೇವೆ, ಶಿಷ್ಯರು ಬಹಳ ನಿರುತ್ಸಾಹದಿಂದ ಯೆರೂಸಲೇಮ್ ಮತ್ತು ತಮ್ಮ ಒಂದು ಉದ್ದೇಶದ ಸ್ಥಳವನ್ನು ಬಿಟ್ಟು ದುಃಖದಿಂದ ಮತ್ತೊಂದು ಕಡೆಗೆ ಹೋಗುತ್ತಿರುವಾಗ ಯೇಸು ಕ್ರಿಸ್ತರು, ಪುನರುತ್ಥಾನನಾದಂಥ ಯೇಸು ತಾನೇ ಅವರ ಸಂಗಡ ಬಂದು ಒಟ್ಟು ಕೂಡಿದನು ಎಂಬುದಾಗಿ. ಯಾಕೆ ಅವರು ದುಃಖವಾಗಿದ್ದಾರೆ ಎಂದು ಕೇಳಲು ಅವರು ತಿಳಿಸಿದಾಗ ಯೇಸು ಸ್ವಾಮಿಯು ಅವರಿಗೆ ವಾಕ್ಯವನ್ನು ತೆರೆದು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಮಾತನಾಡಿದಾಗ ಅವರ ನೇತ್ರಗಳು ತೆರೆಯಲ್ಪಟ್ಟರು. ಅವರು ಕರ್ತನನ್ನು ಕಂಡುಕೊಂಡರು. ಪ್ರಿಯರೇ, ಮತ್ತೆ ವಾಪಸ್ ಯೆರೂಸಲೇಮಿಗೆ ಬಂದು ಎಲ್ಲಿ ಅವರಿಗೆ ಸೋಲು, ಅಪಜಯ ಮತ್ತು ನಿರುತ್ಸಾಹ, ದುಃಖವಿದೆಯೋ ಅದೇ ಸ್ಥಳದಲ್ಲಿ ಅವರು ಕರ್ತನ ವಾಕ್ಯವನ್ನು ಎಲ್ಲರಿಗೆ ಸಾರಿದರು. ಇದೆಲ್ಲ ಹೇಗೆ ಸಾಧ್ಯ? ಯೇಸು ಕ್ರಿಸ್ತರು ಮರಣದಿಂದ ಎದ್ದ ನಿಮಿತ್ತವಾಗಿ. ಮತ್ತು ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತರು ಬಂದು ಪ್ರಿಯರೇ ಶಿಷ್ಯರನ್ನು ಹೊತ್ತುಕೊಂಡು ಹೋಗಿ ಅವರೆಲ್ಲರೂ ಒಟ್ಟಾಗಿ ಹೋಗಿ ಬೆತ್ತನೆ ಎಂಬ ಪ್ರಾಂತದಲ್ಲಿ ಆರಾಧಿಸುತ್ತಿರಲಾಗ ಯೇಸು ಅವರಿಂದ ಸ್ವರ್ಗಕ್ಕೆ ಒಯ್ಯಲ್ಪಟ್ಟನು. ಅವರೆಲ್ಲರೂ ಆನಂದ ಭರಿತರಾಗಿ ಹಿಂತಿರುಗಿ ಬಂದು ಆಲಯದಲ್ಲಿ ಕರ್ತನನ್ನು ಸ್ತುತಿಸುತ್ತಾ ಆನಂದಮಯವಾಗಿ ಇದ್ದರು. ಹೌದು ಪ್ರಿಯರೇ, ಈಸ್ಟರ್ ಅಥವಾ ಪುನರುತ್ಥಾನದ ಭಾನುವಾರವೆಂದರೆ ನಮ್ಮ ದುಃಖವು ಸಂತೋಷವಾಗಿ ಮಾರುವುದು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.